ಈಗ ತಾನೇ ಒಂದು ಹರೀಶ್ ಅವ್ರದ್ದು ವಿಡಿಯೋ ನೋಡಿದೆ, ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಕ್ಯುಲಿನರಿ ವರ್ಲ್ಡ್ ಕಪ್ ಅಂತ 2026 ನವೆಂಬರ್ ನಡೀತಾ ಇದೆ. ಸೊ ಅವರಿಗೆ ಫಿನಾನ್ಷಿಯಲ್ ಸಪೋರ್ಟ್ ಬೇಕು, ಜನ ಸಹಾಯ. ಸೊ ನನ್ನ ಕಡೆಯಿಂದ ಆಸ್ ಎ ಕೋಚ್, ಆಸ್ ಎ ಅಥ್ಲೀಟ್ ಎಷ್ಟು ಸಹಾಯ ಮಾಡೋಕ್ಕಾಗತ್ತೆ ಮಾಡಿದೀನಿ. ದಯವಿಟ್ಟು ನೀವು ಕೂಡ ಮಾಡಿ. ಅವ್ರದ್ದು QR ಕೋಡ್, ಸ್ಕ್ಯಾನ್ ಡೀಟೇಲ್ಸ್ ಎಲ್ಲ ನಾನು ವಿಡಿಯೋದಲ್ಲಿ ಹಾಕ್ತೀನಿ. ಇನ್ನೂ ಫುಲ್ ಡೀಟೇಲ್ ವಿಡಿಯೋ ಬೇಕು ಅಂದ್ರೆ ಹರೀಶ್ ಅವ್ರನ್ನ ಟ್ಯಾಗ್ ಮಾಡ್ತೀನಿ. ಅವ್ರ ಪ್ರೊಫೈಲ್ ಅಲ್ಲಿ ಹೋಗಿ ಆ ವಿಡಿಯೋ ನೋಡಿ. ಅಂಡ್ ಯಾಕೆ ಹೇಳ್ತಾ ಇದೀನಿ ಅಂದ್ರೆ, ನಮ್ಮ ಕನ್ನಡಿಗರು, ಕನ್ನಡ ಜನ ಎಂತೆಂತ ಚಪ್ಪರ್, ಕ್ರಿಂಜ್, ನಾಲಾಯಕ್, ಅಯೋಗ್ಯ ನನ್ನ ಮಕ್ಕಳನ್ನೆಲ್ಲ ಸಪೋರ್ಟ್ ಮಾಡ್ತಾರೆ. ಅಂದ್ರೆ ಯಾಕೆ ಹೇಳ್ತಾ ಇದೀನಿ ಅಂದ್ರೆ, ಅವರಿಗೆ ಟ್ಯಾಲೆಂಟ್ ಇರಲ್ಲ, ಸ್ಕಿಲ್ ಇರಲ್ಲ, ಬಾಯ್ ಬಿಟ್ರೆ ಬರೋ ಹೊಲ್ಸ್ ಮಾತಾಡೋದು, ಇಲ್ಲ ಕೆಟ್ಟದಾಗ ತೋರಿಸೋದು ವಿಡಿಯೋದಲ್ಲಿ, ಅಥವಾ ಅಜೀಬ್ ಏನು ಇರೋದೇ ಇಲ್ಲ. ಲಿಟ್ರಲಿ ಅವರಿಗೆ ವ್ಯಾಲ್ಯೂಸ್ ಇರಲ್ಲ, ಎಥಿಕ್ಸ್ ಇರಲ್ಲ, ಪ್ರಿನ್ಸಿಪಲ್ ಇರಲ್ಲ, ಯೋಗ್ಯತೆ ಇರಲ್ಲ. ಅಂಥವ್ರನ್ನೆಲ್ಲ ನೀವು ಲೈಕ್, ಕಮೆಂಟ್, ಶೇರ್ ಮಾಡಿ, ಅವ್ರ ಪ್ರೊಫೈಲ್ನ ಫಾಲೋ ಮಾಡಿ, ಅವ್ರು ಹೊರಗಡೆ ಸಿಕ್ಕಿದಾಗ ಸರ್, ಭಯ್ಯ, ಅಣ್ಣ ಅಂತೆಲ್ಲ ಮಾತಾಡಿಸಿ, ಅವರಿಗೆ ಬಿಟ್ಟಿ ಬಿಲ್ಡಪ್ ಕೊಟ್ಟು ಎಲ್ಲೋ ಕೂರಿಸಿದೀರಾ ನೀವು. ಅದರಿಂದ ದುಡ್ಡು ಮಾಡ್ಕೊಂಡು ಇನ್ನೂ ಮನೆ ಹಾಳು ಕೆಲಸ ಮಾಡ್ತಾ ಇದ್ದಾರೆ. ಅಂಡ್ ಈ ತರ ಕ್ರಿಂಜ್ ನ ಸಪೋರ್ಟ್ ಮಾಡ್ಕೊಂಡು ಇನ್ನೊಬ್ಬ ಮಹಾನುಭಾವ ಬರ್ತಾನೆ, ಅವನು ಹೇಳೋದು ಕ್ರಿಂಜ್ ಗಿಂಜ್ ಏನಿಲ್ಲ ಅಂತ. ಅಂತವನು ಬೆಳೆಸ್ತಿದ್ದೀರಾ ನೀವು. ಜಸ್ಟ್ ಇಮ್ಯಾಜಿನ್ ಮಾಡಿ, ಎಂತೆಂತ ಸ್ಕ್ಯಾಮರ್, ಕ್ರಿಂಜ್, ಚಪ್ಪರ್ ತರ ಇರ್ತಾರೆ, ಅಂತವ್ರನ್ನೆಲ್ಲ ನೀವು ಬೆಳೆಸ್ತಿರ್ಬೇಕಾರೆ ರಿಯಲ್ ಟ್ಯಾಲೆಂಟ್ಸ್ಗೆ ಸಪೋರ್ಟ್ ಮಾಡೋಣ. ಇದೊಂದು ಒಳ್ಳೆ ಅವಕಾಶ ಕನ್ನಡಿಗರಿಗೆ. ಸೊ ವಿಡಿಯೋ ನೋಡಿ, ನಿಮಗೆ ಇಷ್ಟ ಆದ್ರೆ ನಿಮ್ಮ ಕೈಲಿ ಎಷ್ಟಾಗತ್ತೋ ಅಷ್ಟು ಧನ ಸಹಾಯ ಮಾಡಿ. ಅಂಡ್ ಈ ವಿಡಿಯೋನ ಆದಷ್ಟು ಹೆಚ್ಚು ಜನಕ್ಕೆ ಶೇರ್ ಮಾಡಿ. ಅಟ್ಲೀಸ್ಟ್ ಯಾರು ಇಂಟ್ರೆಸ್ಟೆಡ್ ಇರ್ತಾರಲ್ಲ, ಅವ್ರು ಹೆಲ್ಪ್ ಮಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಲಿಸ್ನಿಂಗ್ ಟು ಮಿ ಪೇಷಂಟ್ಲಿ.